ದೋಸ್ತಿ ನಾಯಕರು ಪಾದಯಾತ್ರೆ ಹೋಗ್ತಾ ಇದ್ದಾರೆ, ಮೈಸೂರಿಗೆ ಹತ್ತಿರವಾಗ್ತಾ ಇದ್ದಾರೆ, ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಪ್ಲಾನ್ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಮೈತ್ರಿ ನಾಯಕರ ತಂತ್ರಕ್ಕೆ ಕಾಂಗ್ರೆಸ್ ಪ್ರತಿತಂತ್ರ ಹೂಡಿದೆ. ಬಿಜೆಪಿ ಜೆಡಿಎಸ್ ವಿರುದ್ಧ ನವಶಕ್ತಿ ಅಸ್ತ್ರ ಪ್ರಯೋಗಿಸಲು ಮುಂದಾಗಿದೆ. ಒಂದೊಂದು ದಾಖಲೆ ಹಿಂದೆ ಕೂಡ ಒಬ್ಬೊಬ್ಬ ಪ್ರಬಲ ನಾಯಕರ ಹೆಸರನ್ನಿಡ್ತಾ ಇದೆ. ಮೈಸೂರು ಸಮಾವೇಶದಲ್ಲೇ ಹಗರಣದ ಲೆಕ್ಕ ಕೊಡಲು ಕಾಂಗ್ರೆಸ್ ಮುಂದಾಗಿದೆ. ಇದುವರೆಗೆ ಹೈಕಮಾಂಡ್ ಹೇಳಿದೆ, ನಿಮ್ಮ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ಅವ್ರ ಬಗ್ಗೆ ಹೇಳಿ ಅಂತ. ಸೊ ಇವರು 9 ನವರತ್ನಗಳನ್ನು ರೆಡಿ ಮಾಡಿದ್ದಾರೆ. ಒಬ್ಬೊಬ್ಬರ ಮೇಲೆ ಆರೋಪ ಮಾಡುತ್ತಂತೆ ಈಗ ಮೈಸೂರಲ್ಲಿ ಸಮಾವೇಶದಲ್ಲಿ. ಏನದು? ಕಾಂಗ್ರೆಸ್ ಕೈಗೆ ನವಶಕ್ತಿ. ಏನದು? ಬನ್ನಿ, ಮೊದಲಿಗೆ BS ಯಡಿಯೂರಪ್ಪ ಅವರ ಡಿನೋಟಿಫಿಕೇಶನ್ ಆರೋಪವನ್ನು ಹೇಳುತ್ತೆ, ನೀವು ಮಾಡಿರೇನಪ್ಪ ಅಂತೇಳಿ. ಆಮೇಲೆ ಇನ್ನೊಂದು ಪೋಕ್ಸೋದೊಂದು ಚಾನ್ಸ್ ಇದೆ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಒಂದು ವೇಳೆ ಸಿದ್ದರಾಮಯ್ಯ ಏನಾದರೂ ಅರೆಸ್ಟ್ ಆದರೆ ಪೋಕ್ಸೋದಲ್ಲಿ ಯಡಿಯೂರಪ್ಪ ಅವರನ್ನು ಮುಯ್ಯಿ ರೀತಿಯಲ್ಲಿ ಅರೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ, ಸಿದ್ದರಾಮಯ್ಯ ಅರೆಸ್ಟ್ ಆದರೆ. ಇನ್ನು ಎರಡನೇದು HD ಕುಮಾರಸ್ವಾಮಿ ಅವರ ಒಂದು ಭೂ ಕಬಳಿಕೆ ಆರೋಪ, ಅದನ್ನು ಈಗ ಮುನ್ನೆಲೆಗೆ ತರ್ತಾರೆ. ಬಸವರಾಜ ಬೊಮ್ಮಾಯಿ ಅವರ ಪೇ CM ಹಗರಣ, ಡಾಕ್ಟರ್ K ಸುಧಾಕರ್ ಅವರ ಕೊರೋನಾ ಹಗರಣ 40,000 ಕೋಟಿ ಸಮಥಿಂಗ್ ಏನೈತಲ್ಲ, BY ವಿಜಯೇಂದ್ರ ಅವರ ಅಕ್ರಮ ಹಣ ವರ್ಗಾವಣೆ, ಅರಗ ಜ್ಞಾನೇಂದ್ರ ಅವ್ರದ್ದೊಂದಿದೆ ನಿವೇಶನ ಹಂಚಿಕೆ ಹಗರಣ, ಸುನಿಲ್ ಕುಮಾರ್ ಅವರ ಪರಶುರಾಮ ಕಾರ್ಕಳ ಥೀಮ್ ಪಾರ್ಕ್ ಹಗರಣ, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಕೊಳವೆಬಾವಿ ಟೆಂಡರ್ ಹಗರಣವಂತೆ, ಆಮೇಲೆ ನಳಿನ್ ಕುಮಾರ್ ಕಟೀಲ್ ಅವರ ಬಿಟ್ಕಾಯಿನ್ ಹಗರಣ. ಇದೆಲ್ಲ ಕೇಳಿ ಬಂದಿತ್ತು, ಒಂದು ಕಡೆಯಿಂದ ರಿಂಗಣಿಸಿತ್ತು. ಆಮೇಲೆ ಏನಾಗಿತ್ತು ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಪಾದಯಾತ್ರೆ ಟೈಮಲ್ಲಿ BJP ಮತ್ತು JDS ಸಿದ್ದರಾಮಯ್ಯನವರು ಮಾಡಿರುವಂಥ ತಪ್ಪನ್ನು ಹೇಳಿ, ನೀವು ಅಲ್ಲಿ ಸಮಾವೇಶ ಮಾಡ್ತಿರಲ್ಲ, ಇವರು ಮಾಡಿರುವಂಥ ತಪ್ಪನ್ನು ಹೇಳಿ ರಾಜ್ಯ ಜನತೆಗೆ ನೀವು ಕಂಪ್ಲೀಟಾಗಿ ಬೆತ್ತಲಾಗಿ ಗೊತ್ತಾಗಲಿ ಏನು ಸಮಾಚಾರ ಅಂತ. ತೆರಿಗೆ ದುಡ್ಡು ಅವ್ರದ್ದಲ್ವಾ? ಓಕೆ. ಫಸ್ಟು ದೇವೇಗೌಡರ ಅನ್ನ ಟಾರ್ಗೆಟ್ ಮಾಡಿದಾಗ ಡೈವರ್ಟ್ ಆದ ತಕ್ಷಣ ಕುಮಾರಸ್ವಾಮಿ ವಿರುದ್ಧ ಅಬ್ಬರಿಸ್ತಾರೆ DCM DK ಶಿವಕುಮಾರ್. ಆಯಿತಾ? ಎಲ್ಲೂ ಇಲ್ಲದ ಬಾಲಕೃಷ್ಣ ವೆರಿ ಫಸ್ಟ್ ಟೈಮ್ ಎಂಟ್ರಿ ಕೊಡ್ತಾರೆ ಪಾದಯಾತ್ರೆಯಲ್ಲಿ. ನಂತರ ದೇವೇಗೌಡರ ದೊಡ್ಡ ಮಗ ಟಾರ್ಗೆಟ್ ಆದರು. ಈ ಫೋಟೋ ಯಾರೂ ನೋಡಿಲ್ಲ, ನೋಡ್ಕೊಳ್ಳಿ. ಬಾಲಕೃಷ್ಣ ಅಂದರೆ ಇವರೇ. ಕುಮಾರಸ್ವಾಮಿ ನಿಜವಾಗ್ಲೂ ಯಾರ ಮೇಲೆ ಅಟ್ಯಾಕ್ ಮಾಡಬೇಕಾಗಿತ್ತು, ಉದ್ದೇಶ ಮರ್ತೋಗ್ಬಿಡ್ತು, ಡೈವರ್ಟ್ ಆಗಿಬಿಡ್ತು ಅವರಿಗೆ. ಪಾದಯಾತ್ರೆಗೆ ಬಂದ ಕುಮಾರಸ್ವಾಮಿ ಉದ್ದೇಶ ಮರ್ತೋಗ್ಬಿಡ್ತು. ಸಿದ್ದರಾಮಯ್ಯ ಬದಲು DK ವಿರುದ್ಧ ಮಾತಾಡೋಕ್ಕೆ ಶುರು ಮಾಡಿದ್ರು. ಹೌದೋ ಅಲ್ಲ? ನಾಳೆ ಮಾತಾಡ್ಬೋದು ಬಹುಶಃ. ನಾವು ಅದನ್ನು ಹೇಳ್ತಾ ಇದ್ದೀವಿ, ನೀವು DK ಬಗ್ಗೆ ಅಲ್ಲ ಸರ್, ನೀವು ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ಬೋದು. ನೀವು ಎಲ್ಲಿ ಬೇಕಿದ್ರು ನೋಡಿ ಸುದ್ದಿ ಹೋಗ್ತಾ ಇರೋದು ಸಿದ್ದರಾಮಯ್ಯ ಬಗ್ಗೆ ಯಾರಪ್ಪ ಮಾತಾಡಿದ್ರು ಹೇಳಿ ನನಗೆ. ಅಲ್ಲಿ ವಿಜಯೇಂದ್ರ ಕೂಡ ನೀವು ಭ್ರಷ್ಟಾಚಾರದ ಪಿತಾಮಹ ಅಂತೇಳಿ DKಯನ್ನು ಬೈಯೋದು, HD ಕುಮಾರಸ್ವಾಮಿ ಕೂಡ DKಯನ್ನು ಬೈಯೋದು, DK ಕೂಡ ಅವರನ್ನೇ ಬೈಯೋದು. ವಿಜಯೇಂದ್ರಗೂ ಗುದ್ದು ಕೊಟ್ಟರು, ಅಲ್ಲಿ ನಾಗರಾಜ್ ಗೌಡನ ಕಣಕ್ಕಿಳಿಸಿದ ಅಂದರೆ ಸೋತೋಗ್ಬಿಡ್ತಿದ್ದೆ ಅಂತ ಒಂದು, ಆಮೇಲೆ ನಿಮ್ಮ ಅಣ್ಣನ ಆಸ್ತಿ ಎಷ್ಟಿದೆ ಅಂತ ಇನ್ನೊಂದು. ಸಿದ್ದರಾಮಯ್ಯ ವಿಚಾರ ಯಾರು ಮಾತಾಡ್ತಾ ಇಲ್ಲ. ಹಾಗಾಗಿ ಪಾದಯಾತ್ರೆ ಡೈವರ್ಟ್ ಆಯಿತಾ? ಇನ್ನೂ ಟೈಮ್ ಇದೆ. BJP ಮತ್ತು JDS ಎದ್ದು ನಿಂತು ನಿಜವಾಗಲೂ ಅಲ್ಲಿ ಕಬಳಿಕೆ ಆಗಿದ್ದರೆ, ನಿಜವಾಗಲೂ ಸಿದ್ದರಾಮಯ್ಯನವರಿಂದ ಅನ್ಯಾಯ ಆಗಿದ್ದರೆ, ನಿಜವಾಗಲೂ ದಲಿತ ಕುಟುಂಬಕ್ಕೆ ಅನ್ಯಾಯ ಹೇಳಿ, ಜನರಿಗೆ ಗೊತ್ತಾಗಲಿ. ತಪ್ಪು ಮಾಡಿದರೆ ಸಿದ್ದರಾಮಯ್ಯ ಆದ್ರೇನು, DK ಆದ್ರೇನು, HDK ಆದ್ರೇನು, ಯಾರಾದ್ರೇನು ಅಲ್ವಾ? ಹಾಗಾಗಿ ಮುಖ್ಯಮಂತ್ರಿ ವಿರುದ್ಧದ ಹೋರಾಟ ಮರೆತೇ ಬಿಟ್ಟರು ಅನ್ನಿಸ್ತಾ ಇದೆ. CM ರಾಜೀನಾಮೆ ಕುರಿತ ಹೋರಾಟ ಸೈಡ್ ಲೈನ್ ಆಗ್ತಾ ಇದೆ. ಜನಗಳಿಗೆ ಅರ್ಥ ಮಾಡಿಸಿ CM ರಾಜೀನಾಮೆ ಯಾಕೆ ಕೊಡಬೇಕು ಅಂತೇಳಿ. ಅದು ಬಿಟ್ಬಿಟ್ಟು ನಿನ್ನ ಆಸ್ತಿ ಎಷ್ಟು, ನನ್ನ ಆಸ್ತಿ ಎಷ್ಟು, ಗೊತ್ತಿದೆ ಇಬ್ಬರ ಆಸ್ತಿ ಎಷ್ಟು ಅಂತೇಳಿ ನಾವು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ವಿ. ಓಕೆ, ಆ ಸರ್ಕಾರದ ಜೊತೆ ಭಾರತಕ್ಕೆ ಅಂದರೆ ಸುತ್ತಮುತ್ತಲವ್ರ ಜೊತೆ ಉತ್ತಮ ಸಂಬಂಧ ಬೇಕೇ ಬೇಕು. ಇದು ವೆರಿ ಸಿಂಪಲ್ ರೀ ಲಾಜಿಕ್. ಅಕ್ಕಪಕ್ಕದ ಮನೆಯವ್ರ ಜೊತೆ ಸಂಬಂಧ ಚೆನ್ನಾಗಿ ಇಟ್ಕೊಂಡಿರಿ ಅಂತ ಹೇಳ್ದಂಗೆ ಅಲ್ವಾ? ನೆರೆಕರೆಯವರು ಚೆನ್ನಾಗಿರಬೇಕು. ರಾತ್ರಿ ಹೊತ್ತಲ್ಲಿ ಯಾರಿಗೂ ತಾಗ್ಬಿಡುತ್ತೆ, ಆಗ ಪಕ್ಕದವ್ರು ಓಡ್ಕೊಂಬರ್ಬೇಕು, ಗಾಡಿಯಲ್ಲಿ ಹಾಕ್ಕೊಂಡು ಕರ್ಕೊಂಡು ಹೋಗ್ಬೇಕು ಆಸ್ಪತ್ರೆಗೆ. ಇಷ್ಟೇ ದೇಶ ಅಂತ ಹೇಳೋದು. ಅದು ಸ್ವಲ್ಪ ವೈಡರ್ ರೀತಿಯಲ್ಲಿ ಆಲೋಚನೆ ಮಾಡಿ ಸಾಕು. ಉತ್ತಮ ಸಂಬಂಧ ಬೇಕು ಅಂದರೆ ಹಸೀನಾ ಭಾರತದಲ್ಲಿರಬಾರ್ದು. ಹಾಗಾಗಿ ಭಾರತದಲ್ಲಿ ಆರಂಭಿಕ ರಕ್ಷಣೆಯನ್ನು ಮಾತ್ರ ಕೊಟ್ಟಿದೆ. ಭಾರತವೇ ಹೇಳುತ್ತೆ ನೀವು ಬೇರೆ ಕಡೆ ಎಲ್ಲಾದರೂ ನೋಡ್ಕೊಳ್ಳಿ ಅಂತೇಳಿ. ಇವಿಷ್ಟು ಕಥೆ ಕೊಟ್ಟಿದ್ದೀವಿ. ಆದರೆ ನೀವೊಮ್ಮೆ ಭೂಪಟವನ್ನು ತೆಗೆದು ನೋಡಿ, ಒಂದು ಹಿಸ್ಟೋರಿಯನ್ ಆಗಿ ನೀವು ನೋಡಿದ್ರೆ ಭೂಪಟವನ್ನು ತೆಗೆದು ನೋಡಿ. ಈ ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬಂಗಾಳವನ್ನು ಯಾವ ರೀತಿ ಅರ್ಧದಿಂದ ಕಟ್ ಮಾಡಲಾಗಿದೆ ಅಂತಂದರೆ, ಅದೇ ಥರ ನಮ್ಮ ಪಂಜಾಬನ್ನು ಕೂಡ ಕಟ್ ಮಾಡಿ ಪಾಕಿಸ್ತಾನಕ್ಕೆ ನೀಡಲಾಗಿತ್ತು. ಪಶ್ಚಿಮ ಬಂಗಾಳವನ್ನು ಕಟ್ ಮಾಡಿ ಅದರಲ್ಲಿ ಬಹುತೇಕ ಬಾಂಗ್ಲಾದೇಶದ ಭಾಷೆ ಮತ್ತು ವೆಸ್ಟ್ ಬೆಂಗಾಲ್ ಭಾಷೆ ಒಂದೇ, ಬಾಂಗ್ಲಾ. ಅದೇ ಕಾರಣಕ್ಕಾಗಿ
ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಸ್ವತಂತ್ರ ಆಗುತ್ತೆ ಒಂದೇ ಸಲಕ್ಕೆ, ಪಾಕಿಸ್ತಾನ ಅಂತೇಳಿ. ಬಾಂಗ್ಲಾದೇಶ ಬೇರೆ ಆಗಿರೋದಿಲ್ಲ, 71ರಲ್ಲಿ ಬಾಂಗ್ಲಾದೇಶ ಆಗೋದು. ಈ ಪಾಕಿಸ್ತಾನಿಗಳೇನು ಮಾಡ್ತಾರೆ, ಆ ಕಡೆ ಇದ್ದವರು ಬಾಂಗ್ಲಾದೇಶದವರ ಮೇಲೆ ಒತ್ತಡ ಹಾಕ್ತಾರೆ, ನೀವು ಉರ್ದು ಕಲಿಬೇಕು. ಆದರೆ ಬಾಂಗ್ಲಾದೇಶದವರು ಉರ್ದು ಕಲಿಯಕ್ಕೆ ರೆಡಿ ಇಲ್ಲ, ನಮಗೆ ಬಾಂಗ್ಲಾನೇ ಇಂಪಾರ್ಟೆಂಟ್ ಅಂತ ಹೇಳುತ್ತೆ. ಭಾರತ ಮತ್ತು ಪಾಕಿಸ್ತಾನ ಧರ್ಮದ ಆಧಾರದಲ್ಲಿ ವಿಭಜನೆ ಆಗಿದ್ದು, ಹಿಂದೂ ಮುಸ್ಲಿಂ ಆಧಾರದಲ್ಲಿ. ಆದರೆ ಪಾಕಿಸ್ತಾನದಿಂದ ಬಾಂಗ್ಲಾದೇಶ ಉದಯವಾಗಿದ್ದು ಧರ್ಮದ ಆಧಾರದಲ್ಲಿ ಅಲ್ಲ, ಭಾಷೆಯ ಆಧಾರದಲ್ಲಿ. ಭಾಷೆಯ ಆಧಾರದಲ್ಲಿ. ಈಗಲೂ ಕೂಡ ಬಾಂಗ್ಲಾ ಮತ್ತು ಬಾಂಗ್ಲಾದೇಶ ಇದೆಯಲ್ಲ, ಆ ಭಾಷೆಯ ಆಧಾರದಿಂದ ಎಲ್ಲೋ ಒಂದು ಕಡೆ ಅದರ DNA ಕುಚುಕು ಇದೆ. ನಾನು ಹಿಸ್ಟೋರಿಯನ್ ರೀತಿಯಲ್ಲಿ ಮಾತಾಡಿದ್ದಷ್ಟೇ. ಹಾಗಂತ ಬಾಂಗ್ಲಾದೇಶ ನಮಗೆ ಬೇರೆ ರಾಷ್ಟ್ರನೇ. ಎಷ್ಟೇ ಫ್ರೆಂಡ್ಶಿಪ್ ಇದ್ರೂ ಕೂಡ ಅದನ್ನು ಶತ್ರು ರಾಷ್ಟ್ರ ಥರ ನಾವು ನೋಡೋದು, ಅದು ಬೇರೆ ವಿಷಯ. ಯಾಕಂದರೆ ನಮ್ಮಿಂದ ಸಿಡಿದು ಹೋದ ರಾಷ್ಟ್ರ. ಶೇಖ್ ಹಸೀನಾ ಇದ್ದ ಕಾರಣಕ್ಕಾಗಿ ಮ್ಯೂಚುವಲ್ ಫ್ರೆಂಡ್ಶಿಪ್ ಚೆನ್ನಾಗಿತ್ತು. ಖಾಲಿದಾ ಜಿಯಾ ಬಂದಾಗ ಮತ್ತೊಂದು ಪಾಕಿಸ್ತಾನ ಥರ ಆಗುತ್ತೆ ನಮಗೆ ಬಾಂಗ್ಲಾದೇಶ. ಓಕೆ, ಸದ್ಯ ಆಗ ಈ ಇಲ್ಲ 30% ಕೊಡಲೇಬೇಕು, ಅವ್ರಿಗೆ ಕೊಟ್ಟಿಲ್ಲ ಅಂದರೆ ಇನ್ಯಾರು ಕೊಡಬೇಕು ಅಂತೇಳಿ ಅಲ್ಲಿ ಜನರನ್ನು ಟೀಕೆ ಮಾಡ್ತಾರೆ. ದೊಡ್ಡ ರಜಕಾಕರು ಅಂತ ಹೇಳುವಂಥ ದೊಡ್ಡ ಆಂದೋಲನಕ್ಕೆ ಕಾರಣವಾಗುತ್ತೆ. ಲಾಸ್ಟಿಗೆ ಕೋರ್ಟ್ ಹೇಳುತ್ತೆ 5%, 30% ಇಲ್ಲ 5% ಮಾಡಿ ಅಂತ ಹೇಳುತ್ತೆ. ಮಾಡಬೇಕಲ್ಲ ಇವರು ಮಾಡಲ್ಲ. ಅಂದರೆ ನಿಮಗೆ ಕೋರ್ಟ್ ಆದೇಶ ಕೊಟ್ಟರು ಕೂಡ ಅದನ್ನು ಕಾನೂನು ರೂಪಿಸಬೇಕಲ್ಲ. ಕೋರ್ಟ್ ಆದೇಶ ಕೊಟ್ಟ ತಕ್ಷಣ ಅನುಷ್ಠಾನಕ್ಕೆ ತರಬೇಕು ಅಂದರೆ ಕ್ಯಾಬಿನೆಟ್ ಒಪ್ಪಿಗೆ ಕೊಡಬೇಕು. ಈಗ ಇಲ್ಲಿ ಲೋಕಾಯುಕ್ತವನ್ನು ಮತ್ತೆ ಬಲಿಷ್ಠಗೊಳಿಸಿ ಅಂತೇಳಿ ಹೈಕೋರ್ಟ್ ಹೇಳಿದಾಗ ಮುಂದೂಡಬಹುದಾಗಿತ್ತು, ಆದರೆ ಚಾಟಿ ಬೀಸ್ಬಿಡುತ್ತೆ. ಹಾಗಾಗಿ BJP ಗೌರ್ಮೆಂಟ್ ಇದ್ದದ್ದು ಲೋಕಾಯುಕ್ತವನ್ನು ಮರುಸ್ಥಾಪಿಸುತ್ತೆ. BJP ಡೈರೆಕ್ಟ್ ಹೋಗಿ ಮರುಸ್ಥಾಪನೆ ಮಾಡಲಿಲ್ಲ ಬೊಮ್ಮಾಯಿ ಸರ್ಕಾರ, ಅಲ್ಲಿ ಕೋರ್ಟ್ ಚಾಟಿ ಕೊಟ್ಟ ನಂತರ. ಈಗಲೂ ಕೂಡ ಅಷ್ಟೇ, ಆದೇಶ ಕೊಟ್ಟಿದ್ದಾರೆ, ಆದೇಶವನ್ನು ಅನುಷ್ಠಾನ ಮಾಡಬೇಕಾದ್ದು ಶೇಖ್ ಹಸೀನಾ ಕೆಲಸ. ಜನರಿಗೆ ಗೊತ್ತಾಯಿತು ಈಕೆ ಮಾಡಲ್ಲ, ಈಕೆ ಮತ್ತೆ 30% ಮಾಡೋಕ್ಕೆ ಹೋಗ್ತಾಳೆ. ಹಾಗಾಗಿ ಹೋರಾಟ ತೀವ್ರಗೊಳ್ಳುತ್ತೆ. ಎಲ್ಲಿ ತನಕ ಅಂತಂದರೆ ಅವರನ್ನು ಓಡಿಸೋ ತನಕ. ಅರ್ಥ ಆಯ್ತಲ್ಲ? ಬನ್ನಿ ಈಗ ನೆಕ್ಸ್ಟ್ ಸ್ಟೋರಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.